ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಆಸೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮನೆಯವರೆಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ರಂಗನಾಥ್ ಅವ್ರು ಮಲ್ಕೊಂಡಿರ್ತಾರೆ. ನಿಂತ್ಕೊಂಡೇನೆ ಆಕಳಿಸ್ತಾ ಇರ್ತಾನೆ ಮನೋಜ. ಆವಾಗ ರವಿ ಬೈತಾನೆ, ಲೋ ಮನೋಜ, ಏನೋ ಇದು ನಿಂತ್ಕೊಂಡೆ ಆಕಳಿಸ್ತಾ ಇದೆಯಲ್ಲ, ಹೋಗಿ ಬಿತ್ಕೊಳ್ಳೋ ನೀನು. ನಿನಗೆ ಬೇಗ ಮಲ್ಕೊಂಡು ಅಭ್ಯಾಸ ತಾನೇ, ಹೋಗಿ ಮಲ್ಕೊಳೋದು ಕಲಿ, ಯಾಕೆ ಹಿಂಗೆ ಆಕಳಿಸ್ತಾ ಇದೆಯಾ ಅಂತ ಹೇಳ್ತಾನೆ. ಅಯ್ಯೋ ಏನು ಮಾಡೋದು, ಬಾಕ್ಲನ್ನ ಊರಾಗ್ಲ ಓಪನ್ ಮಾಡ್ಕೊಂಡು ಕೂತಿದ್ದೀರಾ, ಅಲ್ಲಿ ಸೊಳ್ಳೆಗಳು ಕಿವಿ ಹತ್ರ ಬಂದ್ಬಿಟ್ಟು ಸೋಲೆ ಇಲ್ಲ ಅಂತ ಡ್ಯಾನ್ಸ್ ಆಡ್ತವೆ. ಅಲ್ಲಿ ನಿದ್ದೆನೂ ಬರಲ್ಲ, ಏನೂ ಬರೋದಿಲ್ಲ. ನಾನು ಏನು ಮಾಡಲಿ, ನನಗೆ ಅಲ್ಲಿ ಚಳಿನೂ ಆಗ್ತದೆ. ನೀವು ಎಲ್ಲಿ ಮಲ್ಕೊಳೋದಕ್ಕೆ ಬರ್ತಾ ಇಲ್ಲ. ಈ ಥರ ನನಗೆ ಹಿಂಸೆ ಕೊಟ್ಟ ಅಂದರೆ ಯಮರಾಜ ಎಮ್ಮೆ ಮೇಲೆ ಕುತ್ಕೊಂಡು ಬಂದು ನನ್ನ ಕರ್ಕೊಂಡು ಹೋಗ್ಬಿಡ್ತಾನೆ ಅಷ್ಟೇನೆ ಅಂತ ಹೇಳ್ತಿರ್ತಾನೆ. ಅವ್ನು ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ಶಾಂತಿ ಬೈತಾಳೆ, ಮನೇಲಿ ಮತ್ತೆ ಮತ್ತೆ ಯಮರಾಜನ್ ಕರಿತಾ ಇದ್ರೆ ಮನೆ ಹಾಳಾಗೋಗ್ಬಿಡುತ್ತೆ ಅಷ್ಟೇನೆ ಅಂತ ಬಂದು ಮನೋಜನ್ ಕೆನ್ನೆಗೆ ಹೊಡಿತಾಳೆ. ಮಮ್ಮಿ, ಯಾಕೆ ಮಮ್ಮಿ ಹಿಂಗೆ ಹೊಡಿತಾ ಇದೆಯಾ, ನನ್ನ ಮೇಲೆ ಯಾಕಮ್ಮ ನಿನ್ನ ಕೋಪ ಅಂತ ಕೇಳ್ತಾ ಇರ್ತಾನೆ. ಮತ್ತೆ ಹಿಂಗೆ ಮಾತಾಡೋದು ನೀನು ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲಿ ತಿರ್ಗಾ ಸೋಫಾ ಮೇಲೆ ಕುತ್ಕೊತಾಳೆ. ಆವಾಗ ಸೂರ್ಯ ಹೇಳ್ತಾನೆ, ನನ್ನ ಮೇಲಿರೋ ಕೋಪನ ಅವನ ಮೇಲೆ ಯಾಕೆ ತೋರಿಸ್ತಿದ್ಯಾ ಸಕ್ರೆ, ನಿನ್ನ ಕೋಪ ಏನಿದ್ರು ನನ್ನ ಮೇಲೆ ತಾನೆ, ನನ್ನ ಮೇಲೆ ತೋರಿಸು, ನಾನು ಅದನ್ನು ಫೇಸ್ ಮಾಡ್ತೀನಿ, ಅದನ್ನು ಬಿಟ್ಬಿಟ್ಟು ಅವನ ಮೇಲೆ ಯಾಕೆ ಕೂಗಾಡ್ತಾ ಇದೆಯಾ ಅಂತ ಕೇಳ್ತಾನೆ. ನನ್ನ ವಿರುದ್ಧ ಗೆದ್ಬಿಟ್ಟೆ ಅಂತ ಪೊಗ್ರ ನಿನಗೆ ಅಂತ ಕೇಳ್ತಾ ಇರ್ತಾರೆ. ಇಲ್ಲ, ನಾನೇನು ಗೆದ್ದಿಲ್ಲ, ಅಪ್ಪ ಧರ್ಮದ ಪರ ನಿಂತಿದ್ದಾರೆ ಅಷ್ಟೇನೆ ಅಂತ ಹೇಳ್ತಿರ್ತಾನೆ. ಅವಳು ಸರಿಯಾಗಿದ್ದಾಳೆ ನಂಗ್ಲಿ ಅಂತ ಬೈತಾ ಇರ್ತಾಳೆ. ಅಷ್ಟರೊಳಗೆ ಮೀನಾ ಬರ್ತಾಳೆ. ನೋಡು ಬಂದ್ಲಲ್ಲ, ಹೋಗು ಅವಳಿಗೆ ಚೆನ್ನಾಗಿ ಆರತಿ ಮಾಡಿ ಒಳಗಡೆ ಕರ್ಕೋ ಅಂತ ಹೇಳ್ತಾ ಇರ್ತಾಳೆ. ನಾನೇನು ಹೋಗ್ಲಿಲ್ಲ ಅತ್ತೆ, ನೀವೇ ಕಳ್ಸಿದ್ರಿ, ತಿರ್ಗಾ ನೀವೇ ಫೋನ್ ಮಾಡಿದ್ರಿ, ನಾನು ಅವಾಗ ಬಂದೆ ಮೀನ ಹೇಳ್ತಾ ಇರ್ತಾಳೆ. ಆವಾಗ ಮನೋಜ ರವಿ ಹತ್ರ ಬಂದ್ಬಿಟ್ಟು, ಈಗ ಅಮ್ಮ ಮೀನನ್ ಕೆನೆ ಹೊಡಿತಾಳೆ, ನೋಡು 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 ಅಂತ ಹೇಳ್ತಿರ್ತಾನೆ. ಹೋಗೋ ಪೆಂಗ್ಯ ಅಂತ ಹೇಳ್ತಾನೆ. ಮನೆ ಬಿಟ್ಟು ಹೋಗು ಅಂದರೆ ಎಲ್ಲೆಲ್ಲಿ ಒತ್ತಬೇಕು ಅಲ್ಲಿ ಒತ್ಬಿಟ್ಟು ನನ್ನ ಯಜಮಾನ್ರಿಗೆ ನನ್ನ ಮನೆ ಬಿಟ್ಟು ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ನೀನು ಹೋಗಿದ್ಯಾ. ನಿನಗೆ ಎಲ್ಲೆಲ್ಲಿ ಏನೇನು ಒತ್ತಿದ್ರೆ ಯಾವ ಬಲ್ಪ್ ಆನ್ ಆಗುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತು ಕಣೆ. ಎಲ್ಲೆಲ್ಲಿ ಪೆಂಟಿಂಗ್ ಇಕ್ಬೇಕು ಚೆನ್ನಾಗಿ ಫಿಟ್ಟಿಂಗ್ ಇಟ್ಬಿಟ್ಟಿದ್ಯಾ ಅಂತ ಹೇಳ್ತಿರ್ತಾಳೆ. ಫಿಟ್ಟಿಂಗ್ ಇಡಕ್ಕೆ ಬರೋದು ಅವಳಿಗಲ್ಲ, ಆ ಥರ ಎಲ್ಲ ಕರಾಮತ್ ಮಾಡೋದಕ್ಕೆ ಬರೋದು ನಿನ್ನ ಮಗ ಇಲ್ಲಿ ನಿಂತಿದ್ದಾನಲ್ಲ 5 ಡಿಗ್ರಿ ಮನೋಜ, ಅವನಿಗೆ ಬರೋದು. ನಾನು ಮೀನಾ ಆ ಥರ ಅಲ್ಲ, ಮೀನಾ ಸಾಯ್ತಿರೋನು ಬದುಕಿಸ್ತಾಳೆ, ಈ ಮನೆಗೆ ನಂದದೀಪ ಆಗಿರ್ತಾಳೆ ಅಂತ ಹೇಳ್ತಿರ್ತಾರೆ ಸೂರ್ಯ. ಅವಾಗ ಅವಳೇನೋ ನಂದದೀಪ ಆಗೋದು, ನಮ್ಮ ಮನೆ ದೀಪನೇ ಆರ್ಸಕ್ಕೆ ಬಂದಿರೋಳು, ಅವಳಿಂದ ನನಗೆ ಎಷ್ಟೆಲ್ಲ ಕಷ್ಟಗಳು ಬರ್ತಾ ಇದೆ. ಯಾವತ್ತೂ ಜಾತಕ ಸುಳ್ಳಾಗೋದಿಲ್ಲ, ಜ್ಯೋತಿಷ್ಯನೇ ಸತ್ಯ. ಆ ಜ್ಯೋತಿಷ್ಯ ಹೇಳೋದ್ರ ಪ್ರಕಾರ ಇವಳಿಂದನೇ ನನ್ನ ಅರ್ಶನ ಕುಂಕುಮ ಹಾಳಾಗ್ತಾ ಇರೋದು, ನನ್ನ ಮಾಂಗಲ್ಯಕ್ಕೆ ಕಂಟಕ ಆಗಿದ್ದಾಳೆ ಇವಳು ಅಂತ ಹೇಳ್ತಿರ್ತಾರೆ. ಮೀನಾ ಆ ಥರ ಅಲ್ಲ, ಮೀನಾ ಯಾವಾಗ್ಲೂ ಒಬ್ರು ಮಾಂಗಲ್ಯನ ಉಳಿಸ್ತಾಳೆ, ಯಾವ ಮನೆಗೆ ಕತ್ಲಾಗಿರೋ ಮನೆಗೆ ಬೆಳಕಾಗ್ತಾಳೆ, ಬೆಳೆದಿಂಗಲ ಬಾಳೆ ಆಗ್ತಾಳೆ. ಅವಳು ಯಾವತ್ತೂ ಯಾರಿಂದನೂ ಯಾರಿಗೂ ಕಣ್ಣೀರು ಹಾಕ್ಸೋದು ಇಲ್ಲ, ಯಾರಿಗೂ ಮೋಸ ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ನಿಮ್ಮಪ್ಪ ಅಷ್ಟೊಂದು ಜ್ವರ ಬಂದು ನಡುಗ್ತಾ ಇದ್ರು ಮನೆ ಆಚೆ ಹೋಗಿ ನಿಂತ್ಕೊಂಡು ಆ ತಣ್ಣೀರನ್ನ ತೆಗ್ದು ತಲೆ ಮೇಲೆ ಉಯ್ಕೊಂಡು, ಈ ಪಾಪಿ ಬಂದ್ರೇ ನಾನು ಮನೆ ಒಳಗಡೆ ಬರೋದು, ಇಲ್ಲಾಂದ್ರೆ ನಾನು ಮನೆ ಒಳಗಡೆ ಬರೋದಿಲ್ಲ ಅಂತ ಹೇಳಿ ಅಷ್ಟೊಂದು ಹಠ ಮಾಡಿ ನಿನ್ನ ಒಳಗಡೆ ಕರ್ಸ್ಕೊಂಡ್ರು ಅಂತ ಪುಣ್ಯಾತ್ಮ ನನ್ನ ಗಂಡ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಮೀನುಗೆ ತುಂಬ ಶಾಕ್ ಆಗ್ತಾ ಇರುತ್ತೆ, ಏನು ನಮ್ಮಪ್ಪ ಈ ಥರ ಎಲ್ಲ ಮಾಡಿದ್ರ ಅಂತ ತುಂಬ ಬೇಜಾರು ಮಾಡ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಸೂರ್ಯ ಹೇಳ್ತಾನೆ, ಆ ಜ್ಯೋತಿಷ್ಯ ಹೇಳೋಳಿಂದ ತಾನೇ ನೀನು ಇಷ್ಟೆಲ್ಲ ಹಾರಾಡ್ತಾ ಇರೋದು, ಅವಳು ಏನಾದರೂ ನನ್ನ ಕೈ ಸಿಕ್ಕಬೇಕು, ಸರಿಯಾಗಿ 2 ಬಿಗ್ದಿ ಕರ್ಕೊಬಂದು ನಿನ್ನ ಮುಂದೆ ನಾನು ಹೇಳಿದ್ದೆಲ್ಲ ಸುಳ್ಳು, ನಾನು ಏನೂ ಅವಳೇನು ಈ ಮನೆಗೆ ತೊಂದರೆ ಇಲ್ಲ, ನಾನು ಯಾರೋ ದುಡ್ಡು ಕೊಟ್ಟರು ಅಂತ ಈ ಥರ ಹೇಳ್ದೆ ಅಂತ ನಾನು ಹೇಳಿಸೋದ ಅಂದರೆ ಏನು ಮಾಡ್ತೀಯ ಅಂತ ಕೇಳ್ತಾನೆ. ಆವಾಗ ಸುಮ್ಮನೆ ಇರ್ತಾಳೆ ಶಾಂತಿ. ಆ ಜ್ಯೋತಿಷಿನ ಕರ್ಕೊಬಂದು ಅವಳು ಹೇಳಿದ್ದೆಲ್ಲ ಸುಳ್ಳು, ಮೀನಿನಿಂದ ಈ ಮನೆಗೆ ಏನೂ ದೋಷ ಇಲ್ಲ, ಅವಳಿಂದ ಈ ಮನೆಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ ಅವಾಗ ಏನು ಮಾಡ್ತೀಯ ಹೇಳು ಸಕ್ಕರೆ ಅಂತ ಕೇಳ್ತಾ ಇರ್ತಾನೆ. ಅನಿಷ್ಟ, ಇವಳು ಕೆಟ್ಟವಳು, ಇವಳಿಂದ ನಮ್ಮ ಮನೆಗೆ ಒಳ್ಳೇದಾಗಲ್ಲ ಅಂತ ಹೇಳಿರೋ ಬಾಯಲ್ಲೇನೆ ಅವಳು ನಮ್ಮ ಮನೆ ದೇವತೆ, ಅವಳಿಂದನೇ ನಮ್ಮ ಮನೆ ಸೌಭಾಗ್ಯ ಅಂತ ಹೇಳಿ ಹೊಗಳಿ ಅವಳನ್ನ ಆರತಿ ಮಾಡಿ ಮನೆ ಒಳಗಡೆ ಕರ್ಕೊತೀಯಾ. ಇಲ್ಲ ಅಂದರೆ ನಾನು ಹೇಳಿದ ಮಾತಿಗೆ ಏನಾದರೂ ವಿರುದ್ಧವಾಗಿ ಅವಳು ನಾನು ಪ್ರೂವ್ ಮಾಡೋದ್ರಲ್ಲಿ ಸೋತ ಅಂದರೆ ನಾನು ಈ ಕೂದಲು ಜೊತೆಗೆ ಈ ಉಬ್ಬನ್ನು ಸೇರಿಸಿ ಎಲ್ಲನೂ ಬಳಸ್ಕೊಂಡ್ಬಿಡ್ತೀನಿ, ನೀನೇನಾದರೂ ಸೋತ್ರೆ ನೀನು ಏನು ಮಾಡ್ತೀಯ ಅಂತ ಕೇಳ್ತಾನೆ. ಆವಾಗ ಶಾಂತಿ ದೇವ್ರ ಮನೆ ಒಳಗಡೆ ಹೋಗ್ಬಿಟ್ಟು ಒಂದು ತಟ್ಟೆಲಿರೋ ಅರ್ಶನ ಎತ್ಕೊಬಂದ್ಬಿಟ್ಟು, ನೋಡು ಇದು ಸುಮಂಗಲೆ ಥರ ಇರೋ ಅರ್ಶನ, ಈ ಅರ್ಶನ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನೀನೇನಾದರೂ ಆ ಜ್ಯೋತಿಷಿ ಹೇಳಿದ್ದು ಸುಳ್ಳು ಅಂತ ಪ್ರೂವ್ ಮಾಡಿಬಿಟ್ರೆ ನಾನು ಈ ಮೀನಾಗೆ ಆರತಿ ಮಾಡಿಬಿಟ್ಟು ನಮ್ಮ ಮನೆ ಒಳಗಡೆ ಕರ್ಕೊತೀನಿ ಅಂತ ಹೇಳ್ಬಿಟ್ಟು ಶಾಂತಿ ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಮೀನಿನ ಬ್ಯಾಗ್ ಎತ್ಕೊಂಡು ಬಾಮ ಊಟ ಮಾಡುವಂತೆ ಅಂತ ಕರಿತಾ ಇರ್ತಾನೆ. ಫಸ್ಟು ನಾನು ಊಟ ಎಲ್ಲ ಮಾಡಬೇಕಾಗಿರೋದು ಅಂತ ಮೀನಾ ಅವ್ರ ಮಾವರ ರೂಮ್ಗೆ ಹೋಗ್ತಾಳೆ. ಅವ್ರ ಮಾವರ ರೂಮ್ಗೆ ಹೋಗ್ಬಿಟ್ಟು ಅವ್ರ ಕಾಲ ಹತ್ರ ಕೂತ್ಕೊಂಡು ಅವ್ರ ಕಾಲನ್ನ ಮುಟ್ಟೋಕ್ಕೆ ಹೋಗ್ತಾಳೆ. ಅವ್ರಿಗೆ ಆ ಜ್ಯೋತಿಷಿ ಹೇಳಿದ ಜ್ಞಾಪನ ಬರುತ್ತೆ, ತಿರ್ಗಾ ಮುಟ್ಟೋದಕ್ಕೆ ಹೋಗೋದಿಲ್ಲ. ಆವಾಗ ಅವ್ರು ನೀರು ಉಯ್ಕೊಂಡಿದ್ನೆಲ್ಲ ನೆನ್ಪು ಮಾಡಿಕೊಂಡು, ಮಾವ ನೀವು ನನಗೆ ದೇವ್ರಾಗಿ ಬಂದ್ರಿ,
ಆಗಿ ಬಂದವಳನ್ನ ಮಗಳು ಥರ ಕಾಯ್ಕೊತಾ ಇದ್ದೀರಾ. ಅದ್ರ ಜೊತೆಗೆ ನನ್ನ ಅನಿಷ್ಟ, ಇವಳು ಸರಿ ಇಲ್ಲ, ಇವಳಿಂದ ಮನೆಗೆ ಕಷ್ಟ ಬರುತ್ತೆ ಅಂತೆಲ್ಲ ಹೇಳಿದ್ರು ನೀವು ನನ್ನ ಹೆಬ್ಬುಲಿ ಥರ ಕಾವಲು ಕಾಯ್ತಾ ಇದ್ದೀರಾ. ನಿಮ್ಮನ್ನ ನಾನು ನನ್ನ ಮಾವನಾಗಿ ಪಡೆಯೋದಕ್ಕೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ. ನಾನು ದೇವ್ರಿಗೂ ಕೊಟ್ಟಿದ್ದ ಹೂವದಲ್ಲಿ ಯಾವುದೋ ಒಂದು ಹೂವು ದೇವ್ರಿಗೆ ತಲುಪಿಟ್ಟಿದೆ. ದೇವ್ರಿನ ಆಶೀರ್ವಾದದಿಂದ ನಿಮ್ಮನ್ನ ನನಗೆ ಕೊಟ್ಟಿದ್ದಾನೆ. ನಿಮ್ಮನ್ನ ನಾನು ಪಡ್ಕೊಳ್ಳೋದಕ್ಕೆ ತುಂಬ ಪುಣ್ಯ ಮಾಡಿದ್ದೆ ಮಾವ ಅಂತ ಹೇಳಿ ಕಾಲನ್ನ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ. ಡೈನಿಂಗ್ ಟೇಬಲಲ್ಲಿ ಕೂರಿಸ್ಕೊಂಡು ತಟ್ಟೆಗೆ ಅನ್ನ ಹಾಕ್ಕೊಂಡು, ನೀನು ಊಟ ಮಾಡಿ ಎಷ್ಟೊತ್ತಾಯ್ತೋ ಏನೋ, ಬಾಮ ಇಲ್ಲಿ ಊಟ ಮಾಡು ಅಂತ ತಿನ್ಸೋದಕ್ಕೆ ಅಂತ ಹೋಗ್ತಾನೆ. ಇಲ್ಲ ರೀ, ನನಗೇನು ಊಟ ಬೇಡ ಅಂತ ಹೇಳ್ತಿರ್ತಾಳೆ. ಅಷ್ಟೇ ಎರಡು ಬಿಡ್ತೀನಿ ನೋಡು ಅಂದ್ಬಿಟ್ಟು ತೆಗಿ ಬಾಯಿನ ಅಂತ ಹೇಳ್ಬಿಟ್ಟು ಬಾಯಲ್ಲಿ ಊಟ ತಿರುಗ್ತಾನೆ. ಊಟ ತಿನ್ನಬೇಕು. ಏನಮ್ಮ ನೀನು, ನಾನು ನಿನ್ಗೆ ಹೇಳಿದ್ದೆ ತಾನೇ, ಸಕ್ಕರೆ ಏನಾರು ಬಂದ್ಬಿಟ್ಟು ಕೋಪದಲ್ಲಿ ಅದು ಇದು ಮಾತಾಡ್ತಾರೆ, ನೀನು ಮನೆ ಬಿಟ್ಟು ಹೋಗೋದಕ್ಕೆ ಮಾತ್ರ ಹೋಗ್ಬೇಡ, ನೀನು ಎಷ್ಟು ಏನೇ ಅನ್ನೋದ್ರೂ ಮನೇಲೇ ಇರಬೇಕು ಅಂತ ಹೇಳಿದ್ದೆ ತಾನೇ, ನೀನು ಹೆಂಗೆ ನನ್ನ ಮಾತು ಮೀರಿ ಹೋದೆ ನೀನು ಅಂತ ಕೇಳ್ತಾ ಇರ್ತಾನೆ. ಆವಾಗ ನಾನು ಏನು ಮಾಡಲಿ ರೀ, ಅವ್ರು ಬಂದ್ಬಿಟ್ಟು ನನ್ನ ಮಾಂಗಲ್ಯದ ಮೇಲೆ ಪ್ರಮಾಣ ಮಾಡು, ನೀನು ನನ್ನ ಮಾಂಗಲ್ಯಕ್ಕೆ ಕಂಟಕ ಆಗಿದ್ಯಾ, ಈ ಮನೆಯಿಂದ ಆಚೆ ಹೋಗಲಿಲ್ಲ ಅಂದರೆ ನನ್ನ ಯಜಮಾನ್ರು ತೀರೋಗ್ಬಿಡ್ತಾರೆ ಅಂತೆಲ್ಲ ಹೇಳಿದ್ರೆ ನಾನು ಇನ್ನೇನು ಮಾಡಲಿ, ನನಗೆ ವಿಧಿನೇ ಇರಲಿಲ್ಲ, ಅದಕ್ಕೇ ನಾನು ಮನೆ ಬಿಟ್ಟು ಹೋದೆ ಅಂತ ಹೇಳ್ತಿರ್ತಾಳೆ. ನಾನು ನಿಮ್ಗೊಂದು ವಿಷಯ ಕೇಳಲ್ಲ, ನಿಮಗೆ ಬೇಜಾರು ಆಗ್ಬೋದು, ಆದರೂ ನಾನು ಕೇಳ್ತೀನಿ ನೋಡಿ. ನನಗೆ ಈ ಮನೇಲಿ ಹೆಂಡ್ತಿಯಾಗಿರೋದಕ್ಕೆ ಬೇಜಾರಾಗ್ತಾ ಇಲ್ಲ, ಆದರೆ ಸೊಸೆಯಾಗಿ ಇರೋದಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ. ನಾನು ಒಂದು ಹೆಣ್ಣಾಗಿ ಇಷ್ಟೊಂದು ಅವಮಾನಗಳನ್ನ ತಡ್ಕೊಂಡು ಹೆಂಗಿರಿ ಇರಲಿ, ನೀವು ಗಂಡನಾಗಿ ಈ ಅವಮಾನಗಳನ್ನೆಲ್ಲ ದೂರ ಮಾಡಬೇಕು, ಇಲ್ಲಾಂದರೆ ನಾನು ಈ ಮನೇಲಿ ಇರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೆ ನನ್ನ ತಂದೆ ಮುಖ ನೋಡಿಕೊಂಡು ಅವ್ರಿಗೋಸ್ಕರ ನಾನು ಈ ಮನೇಲಿ ನೆಮ್ಮದಿಯಿಂದ ಇದ್ದೀನಿ ಅಷ್ಟೇ, ಇಲ್ಲಾಂದರೆ ನನಗೆ ಈ ಮನೇಲಿ ಇರೋದಕ್ಕೆ ಒಂಚೂರೂ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾಳೆ. ಆವಾಗ ನೀನೇನು ತಲೆ ಕೆಡ್ಸ್ಕೊಬೇಡ, ನಾನೆಲ್ಲ ಸರಿ ಮಾಡ್ತೀನಿ, ನಾನು ನಿನಗೆ ಬಂದಿರೋ ಆಪಾದನೆನೆಲ್ಲ ನಾನು ಸರಿ ಮಾಡ್ತೀನಿ, ನೀನು ಫಸ್ಟ್ ಊಟ ಮಾಡು ಅಂತ ಹೇಳ್ಬಿಟ್ಟು ಬಾಯಿಗೆ ತುರ್ಕ್ತಾ ಇರ್ತಾನೆ. ಆವಾಗ ಅವಳಿಗೆ ಕೆಮ್ಮು ನೆತ್ತಿಗೆ ಏರ್ಬಿಡುತ್ತೆ. ಆವಾಗ ತಾರಾ ಓಡ್ ಬಂದು ನೀರು ಕೊಡೋದಕ್ಕೆ ಬರ್ತಾಳೆ. ಸಾರಿ, ನೀವಿಬ್ಬರು ಏನೋ ಮಾತಾಡ್ತಾ ಇದ್ರಿ, ನಾನು ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ, ನಾನು ಹೋಗ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಇಲ್ಲ ಇಲ್ಲಮ್ಮ, ನೀನು ಡಿಸ್ಟರ್ಬ್ ಮಾಡಿಲ್ಲ, ನೀನು ಇಲ್ಲೇ ಇರು ಅಂತ ಹೇಳ್ತಾ ಇರ್ತಾನೆ. ನೀವು ಗಂಡ ಹೆಂಡ್ತಿ ಏನೋ ಮಾತಾಡ್ಕೊತಾ ಇದ್ರಿ, ಮಾತಾಡ್ಕೊಳ್ಳಿ, ನಾನು ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲ ಕಂದ, ಒಂದು ನಿಮಿಷ ಅಂತಾನೆ. ಆವಾಗ ನಿಂತ್ಕೊತಾಳೆ. ನೀನು ಮತ್ತು ಮೀನ ಇಬ್ಬರು ನಾನು ರೂಮಲ್ಲಿ ಹಾಸಿಗೆ ಮೇಲೆ ಮಲ್ಕೊಳ್ಳಿ, ನಾನು ಒಂದು ಮೂಲೆಯಲ್ಲಿ ಎಲ್ಲರೂ ಮುದ್ರಕೊಂಡು ಮನಿಕೊಂತೀನಿ ಅಂತ ಹೇಳ್ತಾನೆ. ಅಯ್ಯೋ, ನನ್ನಿಂದ ನಿಮ್ಮಿಬ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ, ನೀವು ಗಂಡ ಹೆಂಡ್ತಿನ ದೂರ ಮಾಡಿದ ಪಾಪ ನಾನು ಯಾಕೆ ಪಡ್ಕೊಳ್ಳಿ, ಬೇಡ ನೀವಿಬ್ರು ಆರಾಮಾಗಿ ಮಲ್ಕೊಳ್ಳಿ, ನಾನೇ ಎಲ್ಲರೂ ಒಂದು ಕಡೆ ಹಾಸ್ಕೊಂಡು ಮನ್ಕೊತೀನಿ ಅಂತ ಹೇಳ್ತಾಳೆ. ಆವಾಗ ನೋಡಿ, ಆ ಮಗುಗೆ ಎಷ್ಟು ಒಳ್ಳೆ ಬುದ್ಧಿ ಇದೆ ನೋಡು, ಒಳ್ಳೆಯವ್ರಿಗೇ ಒಳ್ಳೆ ಬುದ್ಧಿಗಳು ಬರೋದು, ಅವ್ರಿಗೆ ನಮ್ಮ ಮೇಲೆ ಎಷ್ಟು ಕನಿಕರ ಇದೆ, ಆ ಮಗು ತುಂಬ ಒಳ್ಳೇದು ಕಣೆ ಅಂತ ಹೇಳ್ತಿರ್ತಾರೆ. ಅವರಿಬ್ಬರು ಕೈ ತೊಳ್ಕೊಂಡು ರೂಮ್ ಒಳಗಡೆ ಹೋಗ್ತಾರೆ. ಆವಾಗ ಮೀನಾ ಇನ್ನೂ ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಈ ದೇವರು ಅನ್ನೋನು ಈ ಕಣ್ಣೀರನ್ನ ಡ್ಯಾಮ್ ಥರ ಕಟ್ಬಿಟ್ಟು ಈ ಹೆಣ್ಮಕ್ಳು ಕೊಟ್ಬಿಟ್ಟವನೇನೋ, ಯಾವಾಗ ಅಂದ್ರೂ ಯಾವಾಗ್ಲೂ ಕಣ್ಣಲ್ಲಿ ನೀರು ಬರ್ತಾನೆ ಇರ್ತವೆ ಅಂತ ಹೇಳ್ತಾ ಇರ್ತಾನೆ. ಇನ್ನೇನ್ರಿ ಮಾಡೋದು, ಈ ಥರ ಎಲ್ಲ ನನಗೆ ಆಪಾದನೆನ ತಗೊಂಡು ನೀನು ಅನಿಷ್ಟ, ಈ ಮನೆಯಿಂದಲೇ ನೀನು ಇರೋದ್ರಿಂದ ನಮ್ಮ ಮಾವಂಗೆ ತೊಂದರೆ ಆಗುತ್ತೆ ಅಂತೆಲ್ಲ ಹೇಳ್ತಿದ್ರೆ ನಾನು ಯಾವುದೇ ಇರೋದ ಮೇಲೆ ಈ ಮನೆಯಲ್ಲಿರಲಿ ಅಂತ ಹೇಳ್ತಿರ್ತಾಳೆ. ಮತ್ತೆ ಅದನ್ನೇ ಮಾತಾಡಬೇಡ ಕಣೆ, ನಾನು ಹೇಳಿಲ್ವಾ ನಿಂದೇನು ತಪ್ಪಿಲ್ಲ, ನೀನು ಈ ಮನೆಗೆ ಅದೃಷ್ಟ ಇದ್ದಂಗೆ, ನಾನೇನು ಅದನ್ನು ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ದೀನಿ ತಾನೆ, ನಾನೆಲ್ಲ ಸರಿ ಮಾಡ್ತೀನಿ, ಸುಮ್ಮನೆ ಇರು, ಸ್ವಲ್ಪ ಧೈರ್ಯದಿಂದ ಇರು, ನಂಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಎಲ್ಲನೂ ಸರಿ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಪ್ರೂವ್ ಮಾಡೋಕೆ ಹೋಗಿ ನಿಮ್ಗೇನಾದರೂ ಆಗ್ಬಿಟ್ರೆ ಅಂತ ಮೀನಾ ಕೇಳ್ತಾ ಇರ್ತಾಳೆ. ಆವಾಗ ನೀನೇನು ತಲೆ ಕೆಡ್ಸ್ಕೊಬೇಡ, ನಾನು ಹಿಂಗೆ ಪ್ರಾಮಿಸ್ ಮಾಡಿದ್ದೀನಿ ತಾನೇ, ಈ ರೂಮ್ ಕಟ್ಟಿಸ್ಬಿಟ್ಟು ನಾನು 108 ಮಕ್ಳು ಮಾಡಿಕೊಂಡು ನಾ ಮನೆ ನೋಡಿದವರು ಇದೇನು ಚಿಲ್ಡ್ರನ್ಸ್ ಹೋಮ್ ಅಥವಾ ನಾನೇನ ಅಂತ ಕೇಳಬೇಕು, ಅಲ್ಲಿವರೆಗೂ ಆ ಮಕ್ಕಳು ಬಂದು ನನಗೆ ಕೊನೆಗೆ ಆ ಮಕ್ಳನ್ನ ಮದುವೆ ಮಾಡೋವರೆಗೂ ಈ ಜೀವ ಎಲ್ಲೂ ಹೋಗಲ್ಲ ಕಣೆ, ಅಲ್ಲಿವರೆಗೂ ನಾನು ಚೆನ್ನಾಗೇ ಇರ್ತೀನಿ, ನಾನು ಏನೂ ಆಗೋದಿಲ್ಲ, ನೀನು ನೆಮ್ಮದಿಯಾಗಿ ಖುಷಿಯಾಗಿರು, ನಾನು ನೋಡ್ಕೊತೀನಿ ಎಲ್ಲನೂ, ನೀನು ಯಾವಾಗಲೂ ಕಣ್ಣೀರು ಹಾಕ್ಬೇಡ, ನೀನು ಖುಷಿಯಾಗಿದ್ದರೆ ನಂಗೆ ಅಷ್ಟೇ ಸಾಕು ಅಂತ ಮೀನಂಗೆ ಸಮಾಧಾನ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಸೂರ್ಯ ಮೀನನ್ಗೆ ಬಂದಿರೋ ಆಪಾದನೆನ ದೂರ ಮಾಡೇ ಮಾಡ್ತಾನೆ. ಆದರೆ ಅತ್ತೆ ಆದವಳು ಮೂಢನಂಬಿಕೆಯನ್ನು ತಗೊಂಡು ತಲೆಯಲ್ಲಿ ಇಟ್ಕೊಂಡು ಈ ಥರದ್ದೆಲ್ಲ ಕೆಟ್ಟದ್ದನ್ನೆಲ್ಲದಕ್ಕೂ ಈ ಮೀನನೇ ಕಾರಣ ಅಂತ ಇಷ್ಟೊಂದು ಚುಚ್ಚಿ ಹಿಂಸೆ ಕೊಡಬಾರ್ದು. ಆ ಹೆಣ್ಣಿಗೆ ಶತ್ರು ಅನ್ನೋದನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಹೆಣ್ಣಾಗಿ ಅವಳು ಇನ್ನೂ ಒಂದು ದಿವಸ ಸೊಸೆಯಾಗಿಯೇ ಈ ಮನೆಗೆ ಬಂದಿದ್ದಲ್ವಾ, ಅದನ್ನು ಅರ್ಥ ಮಾಡಿಕೊಂಡು ಮೀನು ನಂತರನೇ ಸೊಸೆಯಾಗಿ ಬಂದಿದ್ದಾಳೆ ಅಂತ ಅರ್ಥ ಮಾಡ್ಕೊಂಬಿಟ್ರೆ ಲೈಫ್ ಎಷ್ಟು ಚೆನ್ನಾಗಿರುತ್ತೆ. ಆದರೆ ಅವಳಿಗೆ ಆ ಬುದ್ಧಿ ಬರೋದೇ ಇಲ್ಲ. ಇರೋಷ್ಟು ದಿನವೂ ರಾಕ್ಷಸಿ ಥರ ಕುಣಿದಕ್ಕೆ ಉಪ್ಪಳಿಸ್ತಾ ಇರ್ತಾಳೆ. ಈ ಥರದವ್ರು ಇರೋದ್ರಿಂದನೇ ಅತ್ತೆ ಸೊಸೆ ಅನ್ನೋದಕ್ಕೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್, ಈ ಥರ ಅತ್ತೆ ಅಂದರೆ ಕಷ್ಟ ಕೊಡ್ತಾಳೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಆದರೆ ಎಲ್ಲರ ಮನೇಲೂ ಇದೇ ಥರ ಇರೋದಿಲ್ಲ ಅನ್ನೋದನ್ನು ನೋಡಿ ಚೆನ್ನಾಗಿ ತಿಳ್ಕೊಬೇಕು ಫ್ರೆಂಡ್ಸ್. ನೀವು ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.